ಕರ್ನಾಟಕ ರಾಜ್ಯದ ನಮ್ಮ ಐಯಿಂದ ವರ್ಗದ ಎಲ್ಲ ಸಮಾಜದವ್ರಿಗೂ ಅವರು ನಾಯಕರು. ಸರ್ ಮೈಸೂರು ಹುಲಿನೇ ಅವರು ನಮ್ಮ ಮಾಸ್ ಲೀಡರ್ ಸರ್. ಅವರು ಅವ್ರ ತರ ಲೀಡ್ರು ನಮ್ಮ ಮೈಸೂರಲ್ಲಿ ಯಾರು ಹುಟ್ಟೋದಿಲ್ಲ. ಅವರು 50 ವರ್ಷ ಅಂತ ಹೇಳಿದ್ರಲ್ಲ, ಅವಾಗಿಂದ ಕೂಡ ಅವರು ನುಡಿದಂತೆ ನಡ್ಕೊಂಡು ಬಂದವರು. ಅವ್ರ ತರ ಮನುಷ್ಯ ನಾವು ನೋಡೂ ಇಲ್ಲ, ನೋಡೋದು ಇಲ್ಲ. ನನ್ನ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಇರ್ಬೇಕಿತ್ತು ಸರ್. ಅವರು ಬಹಳ ಹಳಬರು ಹುಲಿ. ಅವರು ಇದ್ದಿದ್ದು ಒಂದು ಹುಲಿ ತರ ಇದ್ರು. ಇದು ವ್ಯಕ್ತಿಯ ಕಥೆಯಲ್ಲ, ಕಾಲದ ಜೊತೆ ಹೋರಾಡಿದ ಕತೆ. ರಾಜ್ಯದಲ್ಲಿ ವರ್ಷಗಳು ಬರಬಹುದು, ನಾಯಕರು ಬರಬಹುದು, ಹೋಗಬಹುದು. ಆದರೆ ಇತಿಹಾಸದಲ್ಲಿ ನೆನಪಲ್ಲಿ ಇರೋದು ಮಾತ್ರ ಸಿದ್ದರಾಮಯ್ಯ ಅನ್ನುವ ದೈತ್ಯ ಶಕ್ತಿಯ ಹೆಸರು. ರಾಜೀನಾಮೆ ಕೊಟ್ಟಿದ್ದಾರೆ, ಏನು ಅನಿಸ್ತಾ ಇದೆ? ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಮಾತ್ರ ತಪ್ಪಿಸ್ಕೊಳ್ಳೋರಲ್ಲ, ನುಡಿದಂತೆ ನಡೆದವರು. ಆದರೆ ನಮ್ಮ ಫುಲ್ಲು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಐಯಿಂದ ವರ್ಗದವ್ರಿಗೆ ತುಂಬ ಬೇಸರ ಆಯ್ತಿದೆ. ಇಂಥ ನಾಯಕರನ್ನ ಮಧ್ಯಾವಧಿಯಲ್ಲಿ ರಾಜೀನಾಮೆ ಕೊಡಿಸಿದ್ದು ತುಂಬ ಬೇಸರ ಆಯ್ತಿದೆ. ತುಂಬ ಪೂರ್ಣಾವಧಿ ಇರಬೇಕಾಗಿತ್ತು ಅಂತ ನಮ್ಮ ಅನಿಸಿಕೆ. ಕರ್ನಾಟಕ ರಾಜ್ಯದ ನಮ್ಮ ಐಯಿಂದ ವರ್ಗದ ಎಲ್ಲ ಸಮಾಜದವ್ರಿಗೆ ಅವರು ನಾಯಕರು. ಒಂದು ಸಮಾಜಕ್ಕೆ ಸೀಮಿತ ಆದವರೆಲ್ಲ, ಒಂದು ಪರವಾಗಿದ್ದವ್ರಂತಲ್ಲ, ಇಡೀ ಸಮಾಜದಲ್ಲಿ ಏನೇ ಬಡವರ ಬಂದು ಬಡವರಿಗಾಗಿ ದುಡಿದವರು. ಅವರು 50 ವರ್ಷ ಅಂತ ಹೇಳಿದ್ರಲ್ಲ, ಅವಾಗಿಂದ ಕೂಡ ಅವರು ನುಡಿದಂತೆ ನಡ್ಕೊಂಡು ಬಂದವರು, ಬಡವ್ರ ಪರ. ಈಗ ರಾಜೀನಾಮೆ ಕೊಟ್ಟಂಥ ಅವಕಾಶದಲ್ಲಿ ಎಲ್ಲರಿಗೂ ತುಂಬ ಬೇಸರ ಆಗಿದೆ, ತುಂಬ ದುಃಖದ ಸಂಗಾತಿ ಆಗಿದೆ. ಇದು ನಮಗೆ ಎಲ್ಲ ಏನೋ ಕಳ್ಕೊಂಡಂತ ಆಗಿದೆ ಇವಾಗ. ಮತ್ತೆ ನೀವು ಕಂಡಂತೆ ಸಿದ್ದರಾಮಯ್ಯ ಅವರು ಹೆಂಗೆ ಅಂತ? ಸಿದ್ದರಾಮಯ್ಯನ ಜೊತೆ ನಾವು ಒಂದು 30 ವರ್ಷದಿಂದ ಜೊತೆಲಿದ್ದೀವಿ. ಅವರು ಖಡಕ ರಾಜಕಾರಣದಲ್ಲಿ ಅಂಥ ವ್ಯಕ್ತಿ, ಇದು ಕಟ್ಟ ಕಡ ಅನ್ಕೋತೀವಿ ನಾವು. ಆ ಥರ ಇನ್ನೂ ರಾಜಕಾರಣದಲ್ಲಿ ಇನ್ನು ಯಾರು ಮುಂದೆ ಹುಟ್ಟಕ್ಕಂತೂ ಸಾಧ್ಯವಿಲ್ಲ, ಇಂಥ ರಾಜಕಾರಣಿಗಳು. ಓಕೆ ಸರ್, ಥ್ಯಾಂಕ್ಸ್ ಸೊ ಮಚ್. ಥ್ಯಾಂಕ್ ಯು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ, ಏನು ಅನಿಸ್ತಾ ಇದೆ ನಿಮಗೆ? ಸ್ವಲ್ಪ ಬೇಜಾರಾಗ್ತಿದೆ. ಎಷ್ಟು ವರ್ಷಗಳಿಂದ ಸಿದ್ದರಾಮಯ್ಯವ್ರು ನೋಡಿದ್ರಿ ನೀವು? ನಾನೇನೋ ನೋಡಬೇಕು ಅಂದರೆ ನಾನು 89 ನೋಡ್ತಾ ಇದ್ದೆ. 89 ಇಂದ. ಈಗ ಸಿದ್ದರಾಮಯ್ಯನವ್ರನ್ನ ನೀವು ಶಾಸಕರಾಗಿ ನೋಡಿದ್ರಿ, ಸಚಿವರಾಗಿ ನೋಡಿದ್ರಿ, ಮುಖ್ಯಮಂತ್ರಿ ಆಗಿ ನೋಡಿದ್ರಿ. ಹೇಗೆ ಅನಿಸ್ತಾ ಇದೆ? ಈಗ ಎಲ್ಲೋ ಒಂದು ಕಡೆ ಶಾಸಕರಾಗಿದ್ದಂಥ ಸಿದ್ದರಾಮಯ್ಯವರು CM ಆಗಿ ರಾಜೀನಾಮೆ ಕೊಟ್ಟರಲ್ವಾ, ಅವ್ರು ಸುದೀರ್ಘವಾದ ಈ ಜೀವನವನ್ನು ಹೇಗೆ ನೋಡ್ತೀರಿ? ಹೇಳಬೇಕು ಅಂದರೆ ಒಂಥರದಲ್ಲಿ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಕಾಂಗ್ರೆಸ್ಗೆ ಅವರಿಂದ ಒಳ್ಳೆ ಹೆಸರು ಬಂದಿದೆ. ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆ ಬಡ್ಜೆಟ್ ಮಾಡಿದ್ದಾರೆ. ಇವತ್ತಿನವ್ರಿಗೆ ಅವ್ರ ಥರ ಬಡ್ಜೆಟ್ನ ಮಾಡಿದ್ನ ಯಾವ ಪಕ್ಷದಲ್ಲೂ ನೋಡಿಲ್ಲ. ಒಳ್ಳೆ ಬಡ್ಜೆಟ್ ಕೊಟ್ಟಿದ್ದಾರೆ, ಜನಗಳಿಗೆ ಅನುಕೂಲ ಮಾಡ್ತಾರೆ. ಬಡವ್ರ ಬಗ್ಗರಿಗಂತೂ ತುಂಬ ಅನುಕೂಲ ಮಾಡಿದ್ದಾರೆ. ಆ ಥರ ಯಾವ ಪಕ್ಷದವರು ಮಾಡಲಿಲ್ಲ. ಕಳೆದವರಾಗಲಿ BJP ಅವರಾಗಲಿ ಯಾರು ಇವತ್ತಿನವರೆಗೂ ಮಾಡಿಲ್ಲ. ಬಟ್ ಅದು 2 ವರ್ಷ ಅವರೇ ಇದ್ರೆ ಚೆನ್ನಾಗಿತ್ತು ಅನ್ಸುತ್ತೆ ನಮಗೆ. ಬಟ್ ಆದರೆ ಅದ್ರ ಸಮಯಗಾಗಿ ಇವರು DK ಶಿವಕುಮಾರ್ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದರಿಂದ ಅವ್ರಿಗೂ ಒಂದು ಚಾನ್ಸ್ ಕೊಡಬೇಕಾದ್ರೆ, ಬಟ್ ಅವ್ರು ಒಳ್ಳೆ ಥರದಲ್ಲೇ ಕೊಟ್ಟಿದ್ದಾರೆ. ಅದು ತುಂಬ ಸಂತೋಷ ಇದೆ ಅದ್ರ ಬಗ್ಗೆ. ಬೇರೆ ಪಕ್ಷದ ಥರ ಕಿತ್ತಾಡಿ ಮಾಡಿ ಇನ್ನೊಬ್ಬನ ಕೂಡಿಸಿ ಮಾಡಿ ಆ ಥರ ಏನು ಮಾಡಲಿಲ್ಲ. ಹೈಕಮಾಂಡ್ ಹೇಳಿದ ತಕ್ಷಣ ಅದಕ್ಕೆ ಒಪ್ಕೊಂಡು ಅವರು ಹೈಕಮಾಂಡಿಗೆ ಬೆಲೆ ಕೊಟ್ಟು ರಾಜೀನಾಮೆ ಕೊಟ್ಟಿದ್ದಾರೆ. ಅದು ತುಂಬ ಸಂತೋಷನೇ. ಯಾಕೆಂದರೆ ಕಾಂಗ್ರೆಸ್ಸಲ್ಲಿ ಅಲ್ಲದೆ ಬೇರೆ ಪಕ್ಷದಲ್ಲಿದ್ದರೆ ಅವ್ರು ಇವತ್ತಿನವರೆಗೂ ಆಪೋಸಿಷನ್ ಲೀಡರ್ ಆಗ್ತಿರ್ಲಿಲ್ಲ ಅಥವಾ ಒಂದು CM ಆಗ್ತಿರ್ಲಿಲ್ಲ. ಬಟ್ ಕಾಂಗ್ರೆಸ್ಸಲ್ಲಿ ಬಂದಿದ್ದ ಮೇಲೇ ಅವರು CM ಆಗಿರೋದು. ಬಟ್ ಹೇಳೋ ಪ್ರಕಾರ ನೋಡಿದ್ರೆ ಕಾಂಗ್ರೆಸ್ಸಲ್ಲಿ ಕೊಟ್ಟಿರೋಂಗೆ ಬೇರೆ ಇತರ ಇವ್ರಿಗೆ CM ಪೋಸ್ಟ್ ಯಾರಿಗೂ ಕೊಟ್ಟಿಲ್ಲ. ಯಾಕೆಂದರೆ BJPಲಾಗಲಿ ದಳದಲ್ಲಾಗಲಿ ಬರೀ ಅವ್ರು ಏನಿದ್ರು ಲಿಂಗಾಯತ್ಸು ಒಕ್ಕಲಿಗರಿಗೆ ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಹಿಂದುಳಿದವ್ರಿಗೆ ಯಾರೂ CM ಮಾಡಿಲ್ಲ ಇವತ್ತಿನವರೆಗೂ. ಬಟ್ ಅದು ಮಾಡಿದವರು ಕಾಂಗ್ರೆಸ್ ಅವರೇ. ಅದರಿಂದ ಕಾಂಗ್ರೆಸ್ಸಿಗೆ ಬಂದಿದ್ದರಿಂದನೇ ಅವರು 2 ಸಲ CM ಆಗಿದ್ದು. ಬಟ್ 2 ಸಲ CM ಆದರೂ ಅದು ತಕ್ಕಂಗೆ ಕೆಲಸ ಮಾಡಿದ್ದಾರೆ, ಅದೇನಿಲ್ಲ. ಓಕೆ, ಈಗ ರಾಜಕೀಯ ಬಿಟ್ಬಿಡೋಣ. ಪರ್ಸ್ನಲ್ ಆಗಿ ನಿಮ್ಗೆ ಎಷ್ಟಿಷ್ಟ ಸಿದ್ದರಾಮಯ್ಯನವರು? ನಮಗೆ ಹೇಳಬೇಕು ಅಂದರೆ ಮೊದಲಿಂದನೂ ನಂಗೆ ಅವ್ರು ಕಂಡ್ರೆ ಒಳ್ಳೆ ಅಭಿಮಾನನೇ. ಫಸ್ಟ್ ಟೈಮ್ ಅವರು ಹೇಳಬೇಕು ಅಂದರೆ ಫಸ್ಟ್ ಇಲ್ಲಿಗೆ ಬಂದು 257 ಗೆದ್ರಲ್ಲ, ಅದು ಗೆಲ್ಲಿದಿಂದ ಅವ್ರಿಗೆ ಒಳ್ಳೆ ಬಚಾವು. ಅದಾದಮೇಲೆ ಫಸ್ಟ್ ಇನ್ನೊಂದ್ಸಲಿ ಅವ್ರದ್ದು ಎಲೆಕ್ಷನ್ ಆಗಿ ಮೆಜಾರಿಟಿ ಬಂತಲ್ಲ, ಆ ಎಲೆಕ್ಷನ್ ಆದಮೇಲೆ ನಾನು ಒಂದು ಇದು ಮಾಡಿದ್ದೆ, ಏನು ಅವ್ರಿಗೆ CM ಆಗಬೇಕು, ಅಲ್ಲಿ ತನಕ ನಾನು ಗಡ್ಡ ತೆಗೆಯಲ್ಲ ಅಂತ. ಅವ್ರು ಹಂಗೆ ಬಿಟ್ಟಿದ್ದೆ ನಾನು.
ಓ ಹೌದಾ, ಹೌದು ಅಷ್ಟೊಂದು ಪ್ರೀತಿ. ಹೌದು. ಯಾಕೆಂದ್ರೆ ಅವರೊಬ್ರು ಹಿಂದುಳಿದ ಕುರುಬರ ಜಾತಿ ಹುಟ್ಟಿರ್ಬೋದು, ಬಟ್ ಜನ ಕುರಿ ಕಾಯೋನು ಬಡ್ಜೆಟ್ ಮಾಡ್ತಾನೆ ಅಂತ ತುಂಬಾ ಇದಾಗಿ ಮಾತಾಡಿದ್ರು. ಬಟ್ CM ಆದಾಗಲೂ ಹಂಗೆ ಅಂದ್ರು, ಕುರಿ ಹಾಕೋನು ಕುರಿ ಕಾಯೋನು CM ಆಗ್ಬಿಟ್ನಲ್ಲ ಅಂತ. ಅದೊಂದು ಜನಗಳಿಗೆ ಭಾರಿ ಇದಿದೆ, ಏನೋ ಹೊಟ್ಟೆ ಕಿಚ್ಚಿದೆ. ಬಟ್ ಅದನ್ನ ನೋಡಬಾರ್ದು, ವ್ಯಕ್ತಿ ನೋಡ್ಬೇಕು. ನಾನು ಹೇಳೋದು ಜಾತಿ ನೋಡಬಾರ್ದು. ಮನುಷ್ಯ ಒಳ್ಳೆ ಒಳ್ಳೆ ನಾಲೆಡ್ಜ್ ಇದೆ, ಬ್ರಿಲಿಯಂಟು, ಒಳ್ಳೆ ಕೆಲಸ ಮಾಡ್ತಾರೆ. ಈಗ ಅದಕ್ಕೆ ನಾನು ಅವ್ರಿಗೆ ಇಷ್ಟ. ಓಕೆ, ಗಡ್ಡ ಬಿಟ್ಟಿದ್ರು ಅಂತ ಹೇಳಿದ್ರಲ್ವಾ, ಯಾವ ಇಸ್ವಿಯಲ್ಲಿ ಅದು? ಅದೇ ಫಸ್ಟ್ ಟೈಮ್ 2013ರಲ್ಲಿ ಗಡ್ಡ ಬಿಟ್ಬಿಟ್ಟಿದ್ರಿ. ನಾನು ಅವರು CM ಆಗೋದು, ಯಾಕೆಂದ್ರೆ ನನಗೆ ಗೊತ್ತಿತ್ತು ಈ ಸರಿ ಕಾಂಗ್ರೆಸ್ ಬಂದೇ ಬರುತ್ತೆ ಅಂತ. ಬಟ್ CM ಆಗೇ ಆಗ್ತಾರೆ. ಅವ್ರು CM ಆಗೋದಂಗ ನಾನು ಗಡ್ಡ ತೆಗಿಯಲ್ಲ ಅಂತ ಹೇಳಿದ್ದೆ ನಾನು. ಬಟ್ ಇಲ್ಲಿ ಮೇಲ್ಗಡೆ ಮಹದೇಶ್ವರ ದೇವಸ್ಥಾನ ಹತ್ರ ಅವಾಗ ಅಲ್ಲಿ ಜಾಸ್ತಿ ಕೂತ್ಕೋತಿದ್ದೆ. ಈ ಹೋಟ್ಲಿತ್ತು ಒಂದು ಬೀರೇಶ್ ಅಂತ, ಅಲ್ಲಿ ಕೂತ್ಕೋತಾ ಇದ್ದೆ. ಅವಾಗಲ್ಲಿ ಎಲ್ರಿಗೂ ಹೇಳಿದ್ದೇನೆ, ನಾನು ಸಿದ್ದರಾಮಯ್ಯ CM ಆಗ್ತಾರೆ, CM ಆಗೋದಂಗ ನಾನು ಗಡ್ಡ ತೆಗಿಯಲ್ಲ. ಅವಾಗ ಕೆಲವರು ಹಾಸ್ಯ ಮಾಡಿದ್ರು ನನಗೆ, ಕುರಿ ಕಾಯೋನು ಹೆಂಗೆ CM ಆಗ್ಬಿಡ್ತಾನೆ ಹೆಂಗೆ ಅಂತ. ಬಟ್ ಅವ್ರು ಆದಮೇಲೆ ಅವ್ರಿಗೆ ಶಾಕ್ ಆಯಿತು. ಓಕೆ, ಆದಮೇಲೆ ಮಾರನೇ ದಿವಸ ಹೋಗಿ ನಾನು ಗಡ್ಡ ತೆಗ್ಸಿ. ಹೋಗ್ಲಿ, ಯಾವತ್ತಾದ್ರೂ ಮೀಟ್ ಆಗಿದ್ರಾ? ನಾನು ಮನೆಗೆ ಹೋಗಿ ಮಾಡಿದ್ದೆ, ಶಾರದಾ ನಗರದಲ್ಲಿ 2 ಸಲ ಮೀಟ್ ಮಾಡಿದ್ದೆ. ಒಂದ್ಸಲಿ ಯಾವುದೋ ಒಂದು ವಿಷಯಕ್ಕೆ ನಮ್ಮ ತಾಯಿನ ಕರ್ಕೊಂಡು ಹೋದಾಗ ಅವ್ರು ಬೈದರು, ನೀನು ಒಬ್ಬನೇ ಬರಬೇಕಾಗಿತ್ತು, ವಯಸ್ಸಾದವ್ರನ್ನ ಯಾಕೆ ಕರ್ಕೊಂಡ್ಬಂದಿದೆ ತಾಯಿನ ಅಂತ. ಅವಾಗ ಎರಡು ಸಲ ಮೀಟ್ ಮಾಡಿದ್ವಿ. ಈಗ ಇದೆಲ್ಲ ಪ್ರೆಸೆಂಟ್ ಮನೆ ಶಾರದಾ ನಗರದಲ್ಲಿ, ಅಲ್ಲಿ ಮೀಟ್ ಮಾಡಿದ್ದೀನಿ 2 ಸಲ. ಯಾವುದೋ ಒಂದು ಕೆಲ್ಸಕ್ಕೆ ಹೋಗಿದ್ದೆ, ಆ ಕೆಲಸ ಮಾಡಿಕೊಟ್ರು ಇದ್ದಾರೆ ಅವರು, ಇಲ್ಲ ಅಂತ ಹೇಳಿಲ್ಲ, ಮಾಡಿಕೊಟ್ರು ಇದ್ದಾರೆ. ಅದೊಂದಕ್ಕೆ ಅಂತಲ್ಲ, ನಾನು ಅದಕ್ಕೆ ಮುಂಚೆಯಿಂದನೂ ನಂಗೆ ಇಷ್ಟನೇ ಅವ್ರಿಗೆ. ಯಾಕೆಂದರೆ ಅವರೊಬ್ಬರು ಒಳ್ಳೆ ಇದು ಅಂದರೆ ಎಲ್ರಿಗೂ ಎಲ್ಲ ಜನನೂ ಬೇಕು ಅವ್ರಿಗೆ. ಬೇರೆಯವ್ರ ಥರ ಇವ್ರು ಬೇಕು ಅವ್ರು ಬೇಕು ಅನ್ನೋದಿಲ್ಲ, ಎಲ್ಲ ಜನ ಕಮ್ಯುನಿಟಿಯವರು ಬೇಕು ಅನ್ನೋದೊಂದು ಇದಕ್ಕೆ ಲೈಕ್ ಮಾಡ್ತೇನೆ ಅವರು. ಈಗ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟರು, ಸಿದ್ದರಾಮಯ್ಯವರು ಮೈಸೂರು ಹುಲಿ ಅಂತಾರೆ, ನೀವು ಏನು ಅನಿಸುತ್ತೆ? ಸರ್, ಮೈಸೂರು ಹುಲಿನೇ. ಅವರು ನಮ್ಮ ಮಾಸ್ ಲೀಡರ್ ಸರ್. ಅವ್ರ ಥರ ಲೀಡ್ರು ನಮ್ಮ ಮೈಸೂರಲ್ಲಿ ಯಾರೂ ಹುಟ್ಟೋದಿಲ್ಲ ಸರ್. ಅವರು ಬರೀ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಮಾತ್ರ ಅವರು ಇದಾಗಿರಲಿಲ್ಲ, ನಾಯಕರಾಗಿರಲಿಲ್ಲ. ಎಲ್ಲ ಜನಾಂಗದವ್ರಿಗೂ ಅವರು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ನಮ್ಮ ಮೈಸೂರಿಗೆ ಅಷ್ಟು ಮಾಡಿರೋ ಅಷ್ಟು ಕೆಲಸ ಅವರು ತಿರ್ಗಾ ಮುಂದೆ ನಮಗೆ ಏನೇನು ರಾಜಕೀಯ ಪರಿಸ್ಥಿತಿಗಳು ಏನೇನು ಆಗ್ತದೆ ಅಂತ ನಮಗೂ ಬೇಜಾರಾಗ್ಬಿಟ್ಟಿದೆ. ಇವಾಗ ನಾವೇ ಯೋಚನೆ ಮಾಡ್ತಾಯಿದ್ದೀವಿ, ರಾಜಕೀಯದಲ್ಲಿ ಇರಬೇಕು, ಇದು ಮಾಡಬೇಕು, ಕ್ವೈಟ್ ಮಾಡ್ಕೋಬೇಕು ಅಂತಂದರೆ ನಮಗೇನೆ ಅರ್ಥ ಆಗ್ತಾಯಿಲ್ಲ ಸರ್. ಅವ್ರ ಥರ ಮನುಷ್ಯ ನಾವು ನೋಡೋದು ಇಲ್ಲ ಸರ್. ನಿಮ್ಗೆ ಎಷ್ಟು ಬೆಂಬಲಿಸ್ತಾ ಇದ್ರು, ಎಷ್ಟು ಸಪೋರ್ಟ್ ಮಾಡ್ತಿದ್ರು ಸರ್? 100% ಬೇಕಾದ ಸರಿ ನಾವು ಹೋಗಿದ್ದೀವಿ ಅವ್ರ ಹತ್ರ. ನಮ್ದೇನೇ ಕಷ್ಟ ಸರ್. ಮುಖ್ಯಮಂತ್ರಿ ಅಂದರೆ ಬರೀ ಕರ್ನಾಟಕಕ್ಕೆ ಫುಲ್ ಮುಖ್ಯಮಂತ್ರಿ ಅಲ್ಲ ಸರ್ ಅವರು. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಯಾವಾಗಾದರೂ ಹೋಗಿದ್ದೀನಿ, ಸಾಹೇಬ್ರು ಎಷ್ಟಾದರೂ ರಶ್ ಇರಲಿ, ಹೋಗಿ ನಮ್ದೇನಿದೆ ಮನವಿ ಅವ್ರು ಕೊಟ್ಟು, ಸಾಹೇಬ್ರೆ ಹಿಂಗಾಗಬೇಕು, ಹಿಂಗೈತೆ ಅಂದರೆ ಹೌದಾ ಅಂತ ಕರೆದು ಆ ಥರ ಮಾತಾಡೋರು, ಆ ಥರ ಕೆಲಸ ಮಾಡಿಕೊಡೋರು ಯಾರೂ ಇಲ್ಲ ಸರ್. ಅಷ್ಟೊಂದು ಬೆಂಬಲ ಮಾಡಿದ್ದಾರೆ ನಮಗೆ, ಎಲ್ಲದಕ್ಕೂ ಸಹಾಯ ಮಾಡಿದ್ದಾರೆ ಸರ್. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಗೆ ತುಂಬ ಬೇಜಾರಿದೆ ಸರ್. ನಾವು ಮುಂದೇನು ರಾಜಕೀಯ ಏನು ಮಾಡಬೇಕು, ನಾವು ಕ್ವೇಟ್ ಮಾಡ್ಕೋಬೇಕಂತನೂ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ, ಏನು ಅನಿಸ್ತಾ ಇದೆ ಈ ಕ್ಷಣಕ್ಕೆ ನಿಮಗೆ? ನನ್ನ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ಧೀಮಂತ ನಾಯಕ ನಿನ್ನೆ ರಾಜೀನಾಮೆ ಕೊಟ್ಟಿದ್ದಾರೆ. ಭಾರಿ ದುಃಖ ಆಗ್ತಿದೆ. ನಾನು ಅವ್ರನ್ನ 86-87ರಲ್ಲಿ ಸರ್ ನಾನು ಅವ್ರನ್ನ ಭೇಟಿ ಮಾಡಿದ್ದು. ನಾನು ಆವಾಗ 2nd PUC. ನಾನು ಪ್ರಪ್ರಥಮವಾಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತಾಡಿದ್ದಷ್ಟೇ. ಅವತ್ತಿಂದ ನಾನು ಇವತ್ತವರೆಗೂ ಏನು 2026 ನಿನ್ನೆ ತನಕ ಅವ್ರ ಜೊತೆನೇ ಇದ್ದೀನಿ. ನಾನು ಮೈಸೂರಿಗೆ ಬಂದಾಗ ಮೈಸೂರಿಗೆ ಬಂದಾಗ ಮನೆಗೆ ಹೋಗ್ತೀನಿ. ಅವರು ಏನಾದ್ರು ನನ್ನ ಕೆಲಸಗಳು ಯಾವುದೇ ತಗೊಂಡೋದ್ರು ನೋಡ್ತಾರೆ, ಏನೋ ಅಂತಾರೆ, ಅಪ್ಪ ಹಿಂಗೆ ಅಂದರೆ ಆಯಿತು ಅಂದ್ಬಿಟ್ಟು ಅರ್ಜಿ ಇಸ್ಕೊತಾರೆ, ನೋಡ್ತಾರೆ, ಸೈನ್ ಹಾಕ್ಕೊಡ್ತಾರೆ. ಅಂಥದ್ದೆಲ್ಲನೂ ಮಾಡಿದ್ದಾರೆ. ಅವರು ಏನು 5 ಗ್ಯಾರಂಟಿ ಕೊಟ್ಟಿದ್ರು, ಎಲ್ಲ ಬಡವ್ರಿಗೆ ಕೊಟ್ಟಿರೋದು. ಯಾರೋ ವಿರೋಧ ಪಕ್ಷದವ್ರು ಹೇಳ್ಬೋದು, ಗ್ಯಾರಂಟಿ ಇಲ್ಲಿ ದುಡ್ಡು ಕಿತ್ತಾಕ್ತಾರೆ, ಅಲ್ಲಿ ದುಡ್ಡು ಆ ಸಿದ್ದರಾಮಯ್ಯನವ್ರು ಜೈಮಾನದಲ್ಲೇ ಬಂದಿಲ್ಲ ಆ ಥರ. ಅವರು ಏನೇ ಆದ್ರೂ ತುಂಬ ಹಳ್ಳಿ ಗಾಡಿನ ಬಂದಿರೋದು. ಅವರು ಮಾತು ಹೊರಟು, ಮನಸ್ಸು ಹೃದಯ ಚಿನ್ನ.
ಅಷ್ಟು ಯಾರೇ ಏನಾದ್ರು ಕೂಗಾಡಿದ್ರು ಆಮೇಲೆ ತಿರ್ಗಿ ಅವರೇ ಕರೀತಾರೆ, ಏ ಬಾಯ್ಲಿ ಏನು ಅವ್ನು ಕೂಗ ಇಲ್ಲಿ ಅಂತಾರೆ. ಆ ಥರ ಮನ್ಸು ಅಂತ ನಾಯಕ ಇನ್ನೆಲ್ಲೂ ಸಿಗಲ್ಲ. ಇನ್ನು ಮೈಸೂರಲ್ಲಿ ಇನ್ನು 50 ಅಲ್ಲ 60 ವರ್ಷ ಆಗಲಿ ಯಾವ್ದು ಇಂಥ ರಾಜಕಾರಣಿ ಸಿಗೋದಿಲ್ಲ. ಇನ್ನು ಯಾರು ಹುಟ್ಟೋದು ಇಲ್ಲ ಸರ್. ಅಲ್ಲ, ನೀವು ಇಷ್ಟೊಂದು ಭಾವುಕರಾದ್ರಲ್ಲ, ಏನು ಅಷ್ಟೊಂದು ಅಟ್ಯಾಚ್ಮೆಂಟ್ ಸಿದ್ದರಾಮಯ್ಯ ಅಂದ್ರೆ ನಿಮಗೆ? ಸರ್ ಅವರು ಬಡವ್ರ ಬಗ್ಗೆ ಅವ್ರು ಹೇಳ್ತಿದ್ರು. ಅವರು ನಾನು ಹಳ್ಳಿಗಾಡಲ್ಲಿ ಓದ್ತಾ ಇರ್ಬೇಕಾದ್ರೆ ಶ್ರೀಮಂತರ ಮನೇಲಿ ಅನ್ನಕ್ಕೆ ಕಾಯ್ಕೋಬೇಕಾಗಿತ್ತು. ಹಬ್ಬ ಹರಿದಿಂದಲ್ಲಿ ಮಾತ್ರ ನಮ್ಮ ಮನೇಲಿ ಅನ್ನ ಮಾಡ್ತಾ ಇದ್ದಿದ್ದು. ಬೇರೆ ದಿವಸ ಮಕ್ಳುಗಳಿಗೆ ಏನಾದ್ರು ಹುಷಾರಿಲ್ಲ ಅಂತ ಅಂದರೆ ಪಕ್ಕದ ಮನೆ ಸಾವುಕಾರನ ಮನೆಗೆ ಹೋಗಿ ಅನ್ನ ಈಸ್ಕೊಬಂದು ಮಕ್ಳಿಗೆ ಊಟ ಮಾಡಿಸ್ಬೇಕಾಯ್ತು ಜ್ವರ ಅಂತ ನಾಯಕ ಇವತ್ತು ರಾಜೀನಾಮೆನ ಇದ್ದಕ್ಕೆ ನಮಗೆ ಶಾಕ್ ಆಗ್ಬಿಟ್ಟಿದೆ. ಏನು ಮಾತಾಡಲಿಲ್ಲ, ದುಸ್ರ ಮಾತಾಡಲಿಲ್ಲ. ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಕಟ್ಟ ಕಡೆಯ ವ್ಯಕ್ತಿನೂ ಹಸಿವೆ ಮಲಗಬಾರ್ದು, ಹೊಟ್ಟೆ ತುಂಬ ಊಟ ಮಾಡಿ ಮಲಗಬೇಕು ಅಂತ ಏನೋ ಅವ್ರ ಕಾನ್ಸೆಪ್ಟ್ ಇಟ್ಕೊಂಡಿದ್ರು. ಅದು ಇನ್ನು ಮುಂದುವರಿಸ್ಕೊಂಡು ಹೋಗ್ಲಿ. ಸಿದ್ದರಾಮಯ್ಯನವ್ರು ಯಾರೇ ಇವತ್ತೇನಾದ್ರು ಎಲ್ಲೇ ಕೇಳಿ ನೀವು, ಅವ್ರು ಯಾರೇ ಬಡವ ಊಟ ಮಾಡ್ತಿದ್ರು, ನಾನು ಸಿದ್ದರಾಮಯ್ಯನವ್ರು 11ದಿಂದ ಊಟ ಮಾಡ್ತಾ ಇದ್ದೀನಿ, 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಅದ್ರಲ್ಲಿ ಜೀವನ ಮಾಡ್ತೀನಿ. ಇವತ್ತು ಮಕ್ಳುಗಳು ನೋಡಿ, ಓದಿ ಈಗ PUC ಮಕ್ಳುಗಳು 2,000 ರೂಪಾಯಿಂದ ನಾನು ಸಿದ್ದರಾಮಯ್ಯನವ್ರ ಪ್ರೇರಣೆಯಿಂದ ಫಸ್ಟ್ ಕ್ಲಾಸಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಂಥದ್ದೆಲ್ಲ ಇದೆ ಸರ್. ಅಂಥ ನಾಯಕನ್ನ ನಾವು ನಿನ್ನೆ ರಾಜೀನಾಮೆ ಕೊಟ್ಟು ಇನ್ನು ಯಾರು ಬರಲಿ, ಯಾರು ಬರಲಿ, ನಮ್ದೇನಿಲ್ಲ. ಸಿದ್ದರಾಮಯ್ಯನವ್ರು ಏನು ಹಾಕಿಕೊಟ್ಟಿದ್ದಾರೆ ಅದನ್ನು ನೆರವೇರಿಸ್ಕೊಂಡು ಹೋಗ್ಲಿ ಅಂತ ನಾನು ಕೇಳ್ಕೊತೀನಿ ಸರ್. ಈಗ ನಾನು ಇನ್ನೊಂದು ಪ್ರಶ್ನೆ ಇದೆ. ಸಿದ್ದರಾಮಯ್ಯನವರು ಕಣ್ಣೀರು ಹಾಕಿದ್ ನಾನು ಯಾವತ್ತೂ ನೋಡಿರಲಿಲ್ಲ. ರಾಕೇಶ್ ಮಗ ಸತ್ತಾಗಲೂ ಕೂಡ ಕಣ್ಣೀರು ಹಾಕಿರಲಿಲ್ಲ. ಬಟ್ ಅಭಿಮಾನಿಗಳ ಅಭಿಮಾನಕ್ಕೆ ನೆನ್ನೆ ಕಣ್ಣೀರು ಹಾಕ್ಬಿಟ್ರು ಎಲ್ಲರ ಮುಂದೆ. ಏನು ಅನಿಸ್ತು? ನೀವು ನೋಡಿದ್ರೆ ಯಾವತ್ತಾದ್ರೂ ಕಣ್ಣೀರು ಹಾಕಿದ್ನ ಸಿದ್ದರಾಮಯ್ಯನವರು? ಅವ್ರು ಹೇಳಿದ್ರು, ಅವ್ರ ಮಗ ಇದೇ ವಸ್ತು ಪ್ರಧಾನ ಪ್ರಾಧಿಕಾರದಲ್ಲಿ ಅವರ ಮಗನ ಬಾಡಿ ಇಟ್ಟಿದ್ರು. ಅವತ್ತು ನಿಂತ್ಕೊಂಡು ಹತ್ತಿದ್ದವರು ನಾವು ನೋಡಿರಲಿಲ್ಲ, ಅವ್ರು ಹೇಳೋದನ್ನ ನೋಡಿರಲಿಲ್ಲ. ಆದರೂ ನಿನ್ನೆ ಏನು ಮಾಡಿದ್ದಾರೆ ಅಂದರೆ ಮನ್ಸನ್ನ ಹೃದಯನ ಕಲ್ಲು ಮಾಡ್ಕೊಂಡಿದ್ದಾರೆ. ಯಾರು ಈಗ ಅವರೇ ಮನೆ ಯಜಮಾನನೇ ಹತ್ಬಿಟ್ರೆ ಇನ್ನು ಏನೇನು ಅಲ್ಲೋಲ್ ಕಲ್ಲಲ್ಲಿ ಆಗುತ್ತೋ ಅನ್ನೋ ಇದರಲ್ಲಿ ಅವರು ಹೃದಯನ ಗಟ್ಟಿ ಮಾಡ್ಕೊಂಡು ಅವ್ರನ್ನ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂದಾಗ ನಮ್ಗೆ ಎಷ್ಟು ಇದಾಗಿರ್ಬೇಕು. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ, ತುಂಬ ಬೇಜಾರಾಗ್ತಿದೆ. ಬಟ್ ಏನು ಕಳ್ಕೊಂಡ್ರು ಅಂತಂದರೆ, ನೀವು ಸಿದ್ದರಾಮಯ್ಯವ್ರನ್ನ ಈಗ ಕೇವಲ ಒಂದು 5 ವರ್ಷ 10 ವರ್ಷದಿಂದ ನೋಡ್ಬಿಡಿ. ಅವರು ಅಹಿಂದ ನಾಯಕ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ನೀವು ಅವ್ರೊಂದು 20-25 ವರ್ಷ 30-40 ವರ್ಷದಿಂದ ನೋಡ್ಕೊಬನ್ನಿ. ಅವ್ರು ಒಂದು ಸಲ ಯಾವ್ದಾರ ಒಂದು ಮೀಡಿಯಾ ಅಡ್ರೆಸ್ ಮಾಡಬೇಕು ಅಂತಂದರೆ, ಅಥವಾ ಯಾವ್ದಾರ ಒಂದು ಈ ಥರ ಬಹಿರಂಗವಾಗಿ ಯಾವ್ದಾರ ಒಂದು ಮೀಡಿಯಾ ಫೇಸ್ ಮಾಡ್ತಾರೆ ಅಂತ ಒಂದು 100-10 ಮೀಡಿಯಾಗಳು ಅವ್ರ ಮುಂದೆ ಮೈಕಿಡಿದೆ. ಅವ್ರ ಹಿಂದ್ಗಡೆ ಎಲ್ಲ ಜಾತಿ ಜನಾಂಗದವರು ಧೈರ್ಯವಾಗಿ ಎದೆ ಎತ್ಕೊಂಡು ಗತ್ತಲ್ಲಿ ನಿಂತ್ಕೋತಾರೆ. ಆ ಒಂದು ತಾಕತ್ತು, ಆ ಒಂದು ಗಡಸ್ತನನ ಅವರು ಬಿಟ್ಕೊಟ್ಟಿದ್ರು. ಫಾರ್ ಉದಾಹರಣೆಗೆ ಸಿದ್ದರಾಮಯ್ಯವ್ರು ನಿಂತಾಗ ನೋಡಿ, ನೀವು ಅಲ್ಲಿ ಕುರುಬ್ರು, ಲಿಂಗಾಯತರು, ಬ್ರಾಹ್ಮಣರು, ಆಚಾರ್ಯರು, ಕುಂಬಾರರು, ಶೆಟ್ರು, SC ST ಎಲ್ಲ ಜನಾಂಗ, ಮುಸಲ್ಮಾನರು, ಕ್ರಿಶ್ಚಿಯನ್ಸ್ ಭಾಳ ಧೈರ್ಯವಾಗಿ ತುಂಬ ಎದೆ ಎತ್ಕೊಂಡು ನಿಂತ್ಕೋತಾರೆ ಅವ್ರ ಅಕ್ಕಪಕ್ಕ. ಅಂದರೆ ಆ ಫ್ರೀಡಮು ಅವರ ಸಿದ್ದರಾಮಯ್ಯನವರು ಆಗ್ಲಿಂದ ಕೊಟ್ಕೊಂಡ್ಬಂದಿದ್ದಾರೆ. ಇದು ನಿನ್ನೆ ಮೊನ್ನೆದಲ್ಲ, ಸುಮಾರು 25-30 ವರ್ಷದಿಂದಲೇ ಅಂಥ ಫ್ರೀಡಮು ಸಿದ್ದರಾಮಯ್ಯವ್ರು ಕೊಟ್ಟಿದ್ದಾರೆ. ಆ ಥರ ನಾಯಕರು ಇನ್ನು ಮುಂದೆ ಎಲ್ಲೂ ಸಿಗಲ್ಲ. ಅದೊಂದು ಕಳ್ಕೊತು ಇಡೀ ರಾಜ್ಯ ಅನ್ನೋದು ನನ್ನೊಂದು ಅನಿಸಿಕೆ. ಈಗ ಒಂದು ಮಾತಿದೆ, 2028ಕ್ಕೆ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಹೇಳಿ ಬದಲಾವಣೆ ಮಾಡಿದ್ದೀವಿ, CM ಬದಲಾವಣೆ ಮಾಡಿದ್ದೀವಿ, ಹೊಸ ಜನರೇಷನ್ ಬರಬೇಕು ಅಂತ ಹೇಳಿ ಅಂತ. ಸೊ ಈಗ ಸಿದ್ದರಾಮಯ್ಯ ಅವರು ಕೆಳಗಿಳಿದಿದ್ದಾರೆ. 2028ಕ್ಕೆ ಕಾಂಗ್ರೆಸ್ ಭವಿಷ್ಯ ಏನಾಗಬೇಕು? ಕಾಂಗ್ರೆಸ್ ಪಕ್ಷ ಬಂದೇ ಬರುತ್ತೆ. ಸಿದ್ದರಾಮಯ್ಯ ಹೇಳಿದ್ರು ಅಂದ ತಕ್ಷಣ ಪಾಪ ಅವ್ರನ್ನ ನಾವೇನು ಸಿದ್ದರಾಮಯ್ಯ ಅವ್ರನ್ನ ಇದು ಮಾಡಿದ್ರು ಅಂದ್ಬಿಟ್ಟು ನಾವು ಇದು ಮಾಡೋಕ್ಕಾಗಲ್ಲ. ಯಾವತ್ತಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಅವತ್ತು ಇದೆ, ಇವತ್ತು ಇರುತ್ತೆ, ಇನ್ನು ಮುಂದಕ್ಕೂ ಇರುತ್ತೆ. ಸಿದ್ದರಾಮಯ್ಯ ಅವ್ರು ಏನು ಹೇಳ್ತಾರೆ ಅವ್ರ ಪರವಾಗಿ ಅಹಿಂದವರ್ಗ ನಿಂತ್ಕೊಳ್ಳುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸರ್, ಅವರು ಸುಮಾರು 2006ನೇ ಇಸ್ವಿಯಿಂದ ಕಾಂಗ್ರೆಸ್ಸಿಗೆ ಬಂದವರು. ಮತ್ತು ಒಬ್ಬರು ಧೀಮಂತ ನಾಯಕ ಕೂಡ ಹೌದು. ನಮ್ಮ ಮೈಸೂರು ಭಾಗದಲ್ಲಿ ಅವರು ಉತ್ತಮವಾದ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ. ಮತ್ತು ಅಹಿಂದ ಪರವಾಗಿ ಅವರು ಉತ್ತಮವಾದ ನಾಯಕತ್ವವನ್ನು ಉತ್ತರ ಕರ್ನಾಟಕದಲ್ಲೇ ಆಗಲಿ, ನಮ್ಮ ಮೈಸೂರು ಭಾಗದಲ್ಲೇ ಆಗಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಮತ್ತು ಎಲ್ರಿಗೂ ಉತ್ತಮವಾದ ಕೆಲಸಗಳನ್ನು ಮಾಡಿದ್ದಾರೆ. ಇದು ಇವತ್ತಿನವರೆಗೂ ಅವರು ಯಾವುದೇ ಥರದ ಒಂದು ಅನುದಾನ ಕೊಟ್ಟಿರೋದ್ರ ಅಲ್ಲಿ ಅದೇ ಥರ ನಮ್ಮ ದೇವರಾಜ ಅರಸು ಅವರು ಬಿಟ್ಟರೆ ಅವರೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಉತ್ತಮವಾದ ಆಡಳಿತ ಮತ್ತು ಜನಪರ ಹೋರಾಟ, ಯಾವುದೇ ಥರದ ಒಂದು ಕೈಕರವಾದ ಒಂದು ಘಟನೆಗೆ ಅವರು ಹೋಗೇ ಇಲ್ಲ. ಯಾವುದೇ ಒಂದು ಭೂಮಿಲೇ ಆಗಲಿ, ಜನಪರನೇ ಆಗಲಿ, ಒಂದು ಉತ್ತಮವಾದ ಒಂದು ಹೋರಾಟ ಮತ್ತು ಇದು ಜನಪರ ಆಡಳಿತ ಎಲ್ಲವನ್ನೂ ಕೊಟ್ಟಿದ್ದಾರೆ. ಇದ್ರ ಪರವಾಗಿ ನಾವು ಇವತ್ತು ಒಂದು ನಿನ್ನೆ ಆಗಿರೋಂಥ ಘಟನೆ ಎಲ್ಲರಿಗೂ ಒಂದು ದುಃಖಕರವಾದಂಥ ವಿಚಾರ.
ಏನ್ ಅನಿಸ್ತಾ ಇದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ ನಿಮ್ಗೆ? ತುಂಬಾ ಬೇಸರ ಆಗ್ತಿದೆ. ಅವ್ರು ಇದ್ದೇ ಚೆನ್ನಾಗಿರ್ತಿತ್ತು. ನಾವು ಬಡವರಿಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅವರಿಂದ ಎಷ್ಟೋ ಜನ ಬದುಕಿದ್ದಾರೆ. ಹೇಳ್ಬೇಕಂದ್ರೆ ತುಂಬಾ ನೋವಾಗ್ತಿದೆ. ಅವ್ರು ಹೋಗ್ಬಾರ್ದಾಗಿತ್ತು. ನಮಗೂ ಇದ್ದು ತುಂಬಾ ಚೆನ್ನಾಗಿರ್ತಿತ್ತು ಅಂತ ಒಂದು ಅಭಿಪ್ರಾಯ ಇದೆ. ತುಂಬಾ ಬಡ ಜನಗಳೆಲ್ಲ ಬದುಕಿದ್ದಾರೆ. ಬಸ್ ಫ್ರೀ ಮಾಡಿ ತುಂಬಾ ಜನಕ್ಕೆ ಬೇಸರ ಆಗಿರ್ಬೋದು. ಆದರೆ ಕೆಲವು ಬಡ ಮಕ್ಕಳೆಲ್ಲ ಬದುಕಿದ್ದಾರೆ. ಎಷ್ಟೋ ಸ್ಟೂಡೆಂಟ್ಗಳಿಗೆಲ್ಲ ಉಪಯೋಗ ಆಗಿದೆ. ಬರೀ ಬಸ್ ಫ್ರೀ ಬಿಟ್ಟರೆ ಏನೋ ಒಂದು ಸಾಲದಲ್ಲ, ಅದರಿಂದ ಎಷ್ಟು ಉಪಯೋಗ ಆಗಿದೆ ಕೆಲವ್ರಿಗೆ. ಕೆಲವು ಉಪಯೋಗ ಇಲ್ಲ, ಅದಕ್ಕೆಲ್ಲ ಬೈತಾರೆ. ಅದೇ ತಪ್ಪು. ಅದು ಅದು ಅವರು ಇಷ್ಟಪಟ್ಟಿದ್ದಾರೆ, ಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟೋ ಜನ ತಿಂದಿದ್ದಾರೆ. ತಿಂದ್ಬಿಟ್ಟು ಅವ್ರಿಗೆ ಬೈಯೋದು ತಪ್ಪು. ಅದು ತಪ್ಪು, ತುಂಬ ತಪ್ಪು. ಯಾಕಂದರೆ ಇವತ್ತಿನ ದಿನ 10 ರೂಪಾಯಿ ಕೂಡ ಯಾರೂ ಇಲ್ಲ. ಅವತ್ತು ತಿನ್ನುವಂತ ಯಾರು ಕೂಡ. ಇವತ್ತಿನ ದಿನ ಸರ್ಕಾರದಿಂದ 2 ಸಾವಿರ ಬರ್ತಿದೆ ಅಂದಾಗ ಅದರಲ್ಲಿ ಎಷ್ಟೋ ಜನ ತಿಂದಿದ್ದಾರೆ. ಅದರಿಂದ ಉಪಯೋಗ ಆಗಿದೆ. ಎಷ್ಟೋ ಮುದುಕರೆಲ್ಲ ತುಂಬ ಇದಾಗಿದೆ. ಅವರಿಂದ ಹೆಲ್ಪ್ ಆಗಿದೆ. ತುಂಬ ಸಹಾಯ ಆಗಿದೆ. ಬಟ್ ಈ ಥರ ಮಾಡಬಾರ್ದಾಗಿತ್ತು. ನಮಗೆ ತುಂಬ ಬೇಸರ ಆಗ್ತಿದೆ. ಇದು ತುಂಬ ಚೆನ್ನಾಗಿರ್ತಿತ್ತು. ಈಗ ಮುಂದೆ ಏನಾಗುತ್ತೋ ಅನ್ನೋದು ನಮಗೂ ಅದು ಕುತೂಹಲ ಇದೆ. ನೋಡ್ಬೇಕು ಏನಾಗುತ್ತೆ ಅನ್ನೋದು. ಏನ್ ಅನಿಸ್ತದಪ್ಪ, ಬಡವ್ರು ಮಾಡ್ತಿದ್ರು, ಸಹಾಯ ಮಾಡ್ತಿದ್ರು, ಏನೋ ಅವರಿಂದ ಜೀವನ ಮಾಡ್ತಿದ್ರು. ಈಗ ಪಿಂಚಿನೂ ಬರ್ತಾಯಿಲ್ಲ, ಏನು ಬರ್ತಾಯಿಲ್ಲ ಅವರಿಂದ. ಹೆಂಗೆ ಅವ್ರಾರ ಇರೋದಕ್ಕೆ ನಮ್ಗೆ ಒಂದ್ ಸ್ವಲ್ಪ ಇದ್ದಿತ್ತು. ಇನ್ನೇನಪ್ಪ, ಈಗ 2,000 ರೂಪಾಯಿ ಬರ್ತಾ ಇತ್ತಲ್ವಾ, ಅದೇನ್ ನಿಮ್ಗೆ ಹೆಲ್ಪ್ ಆಗ್ತಿತ್ತಾ? ಅಂದ್ರೆ ಸಹಾಯ ಆಗ್ತಿತ್ತಾ? ಸಹಾಯ ಆಯ್ತಿತ್ತಪ್ಪ. ಒಂದ್ ಸ್ವಲ್ಪ ಏನಾದ್ರು ಕೊಡ್ತಿದ್ರು ಅಂತ ಏನೋ ಜೀವನ ಮಾಡ್ತಿದ್ರು ಅಷ್ಟೇನೆ. ಮತ್ತೆ ಈ ಬಸ್ ಫ್ರೀ ಮಾಡಿದ್ರಲ್ಲ, ಬಸ್ ಫ್ರೀಯಿಂದ ಏನಾದ್ರು ಹೆಲ್ಪ್ ಆಗಿತ್ತ ನಿಮ್ಗೆ? ಎಲ್ಲಾದ್ರೂ ಟ್ರಿಪ್ ಎಲ್ಲ ಹೋಗಿದ್ರಾ? ಎಲ್ಲೂ ಹೋಗಿಲ್ಲಪ್ಪ. ಯಾಕೆ ಫ್ರೀ ಮಾಡಿದ್ರು ನಿಮ್ಗೋಸ್ಕರ? ಹೋಯ್ತಾರೆ ತಪ್ಪ. ನಾವು ಸಾಲ ಮಾಡ್ಬಿಟ್ಟಿದೀವಿ, ಸಾಲ ಕಟ್ಟಬೇಕು. ಅಲ್ಲಿ ಇಲ್ಲಿ ಹೊಂಟೋದ್ರೆ ಇನ್ನ ಬಿಡ್ತಾರ ಸಾಲ ಕೊಟ್ಟಿರೋರು ಅಷ್ಟೇನೆ. ಹೋಗಿ ಈಗ ವ್ಯಾಪಾರ ಆಗ್ತಾ ಇದೆಯಾ ಇಲ್ವಾ? ಏನೇ ವ್ಯಾಪಾರ ಇಲ್ಲ ಕಣಪ್ಪ. ವ್ಯಾಪಾರನೇ ಇಲ್ವಾ? ಯಾಕೆ ಇವಾಗ ನೋಡಿ ಬಿಸಿಲು ಬೇರೆ, ಬಿಸಿಲು ಟೈಮಲ್ಲಿ ಯಾರು ಬರ್ತಾರೆ? ಈಗ ಡೌನ್ ಆಗೈತೆ. ಎಲ್ಲ ಸುತ್ತಮುತ್ತ ತರಕಾರಿ ಮಾರ್ತಾವ್ರೆ. ನಮ್ಮಂತವ್ರಿಗೆ ಏನಪ್ಪ ಮಾಡೋದು? ಬಡವರು ನಾವು. ಇದ್ ಕಟ್ರ ಜೀವನ ಮಾಡಿದ್ರೆ ಇಲ್ಲ, ಇದ್ದವ್ರು ಇಲ್ಲ. ಓಕೆ, ಎಷ್ಟು ಬಂಡವಾಳ ಹಾಕ್ತೀರಿ ಇದಕ್ಕೆಲ್ಲ? ಇದಕ್ಕೊಂದು 5,000 ಹಾಕಿದ್ರೆ 1,000 1,000 ವ್ಯಾಪಾರ ಅಷ್ಟೇನೆ. ಅಷ್ಟೇ, ಇನ್ನೇನು ಮುಂದೆ. ಓಕೆ. ಮತ್ತೆ ರೇಟ್ ಏನ್ ಜಾಸ್ತಿ ಆಗಿಲ್ವಾ ನಿಮ್ಗೆ? ರೈಟ್ ಜಾಸ್ತಿ ಅಂದ್ರೆ ಬಿಡಕಾಯ್ತದನಪ್ಪ. ಅಷ್ಟ ಮಾಡ್ತೀವಿ. ಅಲ್ಲ, ಇವಾಗ ಎಷ್ಟು ವರ್ಷಗಳಿಂದ ಈ ಕೆಲಸ ಮಾಡ್ತಿದ್ರು? ನಾವು 70 ವರ್ಷದಿಂದನೂ ವ್ಯಾಪಾರನೇ ಮಾಡೋದು. ಅವಾಗಿಂದ ಹಿಂಗೇನೆ ರೋಡ್ ಸೈಡ್ ಅಲ್ಲೇ ಇದ್ದೀರಾ? ಇಲ್ಲೇನೆ ಕುತ್ಕೊಂಡ್ ವ್ಯಾಪಾರ. ಹಿಂಗೆ ಜೀವನ ಕಟ್ಕೊಂಡಿದ್ರಿ? ಹಿಂಗೆ ಜೀವನ. ನಿಮ್ಮಂತವ್ರ ತವಿಸ್ಕತ್ತೀವಿ, ಬಂಡವಾಳ ಹಾಕತ್ತೀವಿ, ಸಂದೆ ಆಯ್ತು ಅವ್ರು ಕೊಡ್ತೀವಿ. ಹಂಗೆ ಜೀವನ ನಡ್ಸಕ್ ಆಗ್ತದ? ಏನ್ ಮಾಡೋದಪ್ಪ, ಮಾಡೇಬೇಕಲ್ಲ. ಮಾಡ್ಬೇಕು ಅಂದ್ರೆ ಮಾಡೇ ತೀರ್ಸಿ. ನಾವು ಅವಾಗಿಂದ ಇದೇ ವ್ಯಾಪಾರ ಕಲ್ತಿರೋದು. ಇನ್ನೇನ್ ಮುಂದಕ್ಕೆ ಏನು ವ್ಯಾಪಾರ ಮಾಡೋದಿಲ್ಲ. ಮಕ್ಕಳು? ನಮ್ಮ ಮಕ್ಕಳು ಅಂದ್ರೆ ನಮ್ಮ ತಾಯಿ ಮನೇಲೆ ನಾವಿರೋದು. ತೆಂಗೆ ಮಕ್ಕಳು, ಚಿಕ್ಕ ಮಕ್ಕಳು, ಓದಿಸಕ್ಕೆ ತೊಂದ್ರೆ. ಏನ್ ಮಾಡೋದಪ್ಪ. ಹೆಂಗೆ ಸಿದ್ದರಾಮಯ್ಯನವರು? ಅವ್ರು ಒಳ್ಳೆಯವ್ರ. ಒಳ್ಳೆಯವರು. ಬಡವ್ರ ಬಗ್ಗೆ ಸಹಾಯ ಮಾಡ್ಯವ್ರೆ ಕಣಪ್ಪ. ಇವಾಗ ಇಷ್ಟೊಂದು ಸಹಾಯ ಮಾಡಿದ್ರಲ್ಲ ಜನಗಳಿಗೆ ಏನು ಉಪಕಾರ ಆಯ್ತು ಪಾಪ ಅವ್ರಿಗೆ. ಯಾಕೆ ಮಾಡ್ಬೇಕು ಹಂಗೆ ಅವ್ರಿಗೆ? ಇವಾಗ ಸಿದ್ದರಾಮಯ್ಯವ್ರು ನೀವು ಹೇಳ್ತಾ ಇದ್ರಿ ತುಂಬಾ ಕೆಲಸ ಮಾಡವ್ರೆ, ಕಾಸೆಲ್ಲ ಕೊಟ್ಟಾರೆ 2,000 ರೂಪಾಯಿ ಅಂತ. ಇವಾಗ ಸಡನ್ ಆಗಿ ಇಳಿಸ್ಬಿಟ್ರಲ್ಲ? ಇಳಿಸ್ಬಿಟ್ರೆ ಇವಾಗ ಬರೋರು ಯಾರು ಮಾಡ್ತಾರೆ? ಬಡವ್ರ ಬಗ್ಗೆ ಎಲ್ಲಿಗೆ ಹೋಗ್ಬೇಕು? ಇವಾಗ ಅವ್ರಂಗೆ ಅವರು ನಡೆಸ್ಬೇಕು ತಾನೆ. ಅವ್ರಂಗೆ ನಡೆಸ್ತೇ ಹೋದ್ರೆ ಏನು ಪ್ರಯೋಜನ ಇಲ್ಲ. ಇವಾಗ ಅವ್ರಿಗೆ ಬೈಕತ್ತಾರೋ, ಇವಾಗ ನಡೆಸೋರ್ಗೆ ಬೈಕತ್ತಾರೋ. ಅಯ್ಯೋ ಸಿದ್ದರಾಮಯ್ಯವ್ರು ಹೊಂಟೋದ್ರು, ಏನೂ ಮಾಡಲಿಲ್ಲ ಇವರು ಅಂತಾರೆ ಜನಗಳಲ್ವಾ. ನೀವು ಅವ್ರಂಗೆ ನಡ್ಕಂದ್ರೆ ನಿಮಗೂ ಯಾರು ಏನೂ ಅನ್ನಲ್ಲ ಅಲ್ವಾ. ಅವ್ರಂಗೆ ನೀವು ನಡ್ಕೊಳ್ಳಿ, ನಿಮಗೂ ಏನಲ್ಲ. ಅವರು ಇವಾಗ ದಾನ ಧರ್ಮ ಎಲ್ಲ ಮಾಡಿ ಬಡವ್ರ ಬಗ್ಗರಿಗೆಲ್ಲ ದುಡ್ಡು ಕಾಸು ಕಳಿಸಿ ಎಲ್ಲ ಪ್ರತಿಯೊಂದು ಮಾಡವ್ರು. ಅವ್ರದ್ದೇನು ತಪ್ಪಿಲ್ಲ. ಇವಾಗ ಅವ್ರು ಇಳಿಸುತ್ತೆ ತಪ್ಪು. ನಿಜವಾಗ್ಲೂ ಅವ್ರು ಇಳಿಸುತ್ತೆ ತಪ್ಪು ಅಂತೀನಲ್ಲ. ವಿಶೇಷ ವ್ಯಕ್ತಿಯ ಜೊತೆ ಇದ್ದೀನಿ. ಯಾಕೆ ವಿಶೇಷ ಅಂತ ಹೇಳಿದ್ರೆ, ಸಿದ್ದರಾಮಯ್ಯರು 40 ವರ್ಷಗಳ ಕಾಲ ರಾಜಕೀಯದಲ್ಲಿದ್ದರು. ಶಾಸಕರಾಗಿದ್ರು, ಸಚಿವರಾಗಿದ್ರು, DCM ಆಗಿದ್ರು, CM ಆಗಿ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಬಟ್ ಅವರ ಸಂಬಂಧಿಕರು ಹೇಗಿದ್ದಾರೆ ಅನ್ನುವಂಥ ಕುತೂಹಲ ಇರುತ್ತೆ. ಕಾರಣ ಅಂದರೆ, ಒಬ್ಬ ಮನೆಯಲ್ಲಿ ಶಾಸಕರ ಆಗ್ಬಿಟ್ರೆ ಸಾಕು, ಇಡೀ ಫ್ಯಾಮಿಲಿ ಸೆಟಲ್ ಆಗ್ಬಿಡುತ್ತೆ, ಕೋಟ್ಯಾಧೀಶ್ವರ ಆಗ್ಬಿಡ್ತಾರೆ. ಬಟ್ ಸಿದ್ದರಾಮಯ್ಯನವರ ಸಂಬಂಧಿ ಕಾಳಮ್ಮ ನಮ್ಮ ಜೊತೆಲಿ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಕಾಳಮ್ಮ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು, ಏನ್ ಅನಿಸ್ತಾ ಇದೆ? ಅವರು ರಾಜೀನಾಮೆ ಕೊಡ್ತೆ ನಮ್ಗೆ ತುಂಬಾ ಬೇಜಾರಾಯ್ತದ. ಯಾಕೆ ಅವ್ರು ರಾಜೀನಾಮೆ ಈಗಲೇ ಕೊಡ್ಬೇಕಾಗಿತ್ತು? ಅವ್ರು 40-50 ವರ್ಷ ಆಗಿತ್ತು ಅವ್ರು ರಾಜಕೀಯ ಮಾಡಿ. ಅವ್ರು ಯಾರಿಗೂ ಏನೋ ತೊಂದರೆ ಕೊಟ್ಟಿದ್ದಿಲ್ಲ. ಅವ್ರೆಲ್ಲ ನಡೆಯಂಗೆ ನಡೆದಿದ್ರು. ಎಲ್ಲಕ್ಕಿಂತ ಒಂದು ಕೈ ಹೂಚಾಗೆ ನಮ್ಮ ಸಿದ್ದರಾಮಯ್ಯ ಅವ್ರು ಬಂದಿದ್ರು.
ಎಲ್ಲ ಕ್ಷೇತ್ರದಲ್ಲೂ ಗೆದ್ದಿದ್ರು. ನಮ್ ಸಾಲುಂಡಿ ಉದ್ಬುರ ನಮ್ ತಾಯಿಮನ ಅಂತ ಅವರು ಹೊಗಳಿದ್ರು, ಬಂದಿದ್ರು ಹೋಗಿದ್ರು, ನಮ್ಮ ಮನೆಗೆ ಬಂದ್ರು. ಜೈಪುರ ಪಂಟ್ರ ಮನಲ್ಲಿ ಅವರು ವಾಸ ಮಾಡ್ಬೇಕು, ಅವ್ರು ಒಂದಿನಕ್ಕೊಂದ್ ಸಾರಿ ಯಾರ ಒಂದ್ ವರ್ಷಕ್ಕೆ 2 ಸಾರಿ ಯಾರ ಬಂದು ಅವರು ಹೋಗ್ಬೇಕು ಬರ್ಬೇಕು ಜೈಪುರಕ್ಕ. ನಾವು ಸಾಲುಂಡಿ ಜೈಪುರ ಸಿದ್ದರಾಮಯ್ಯನವ್ರ ಕಡೆ ನಮ್ಮೂರು ಇತ್ತು. ಈಗ ತಕ್ಷಣಕ್ಕೆ ಈಗ ಸಿದ್ದರಾಮಯ್ಯನ ಇಳಿಸ್ಬಿಟ್ರು. ಈಗ ನಮ್ಗ ಬೇಜಾರಾಯ್ತಾ, ಈಗ ನಮ್ಗೆಲ್ಲ ಉಪಕಾರ ಮಾಡ್ತಿರು ಅವರು. ಈಗ ಈಗ ಯಾರ ಅಷ್ಟು ಉಪಕಾರ ಮಾಡಿ ಸೈ ಅನ್ಸ್ಕೊಳ್ಳೋರು ಯಾರಿದ್ದಾರೆ ಈಗ? ಅಲ್ಲ, ಈಗ ಸಿದ್ದರಾಮಯ್ಯನವ್ರ ಸಂಬಂಧ ಅಂದ್ರೆ ಹೆಂಗಿ ಸಂಬಂಧ ಸಿದ್ದರಾಮಯ್ಯವ್ರು ನಿಮ್ಗೆ? ನಮ್ಗ ಸಿದ್ದರಾಮಯ್ಯನವರು ನಮ್ಮೂರ್ ಬರ್ತಾ ಇದ್ರು, ನಮ್ ಸಂಬಂಧಿಕರೇ, ನಮ್ ಜಾತಿ, ನಮ್ ಕುಲ, ನಮ್ ಜನ ಅವರು. ನಮ್ಮೂರಲ್ಲೆಲ್ಲ ಅವ್ರಿಗ ಸ್ನೇಹಿತರು, ಫ್ರೆಂಡ್ಗಳು, ಕುನ್ನಗೌಡ, ಚಿಕ್ಕಮ್ಮಗೌಡ, ಮರಿಗೌಡ, ಕೂಸಗೌಡ ಅವರೆಲ್ಲ ಒಂದ್ ತೆರಪಲ್ಲಿ ಬೆಳೆದಿರೋರು ಅವರು. ಅವರು ಲಾಯರ್ ಆದ್ರು, ಮುಖ್ಯಮಂತ್ರಿ ಆದ್ರು, ಈಗ 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 ಪ್ರಧಾನ ಮಂತ್ರಿ ಆಗಿದ್ರು, ಹಣಕಾಸು ಮಂತ್ರಿ ಆಗಿದ್ರು. ಎಲ್ಲಾನು ಕ್ಲೋಸ್ ಮಾಡಿ ಇಳಿಸಾರ ಕೆಳಕ. ಇನ್ನೇನು ಕಥಾ ಮಾಡ್ದಾರೋ ಗೊತ್ತಿಲ್ಲಪ್ಪ. ನಮ್ ಸಿದ್ದರಾಮಯ್ಯನವ್ರನ್ನ ತುಂಬಾ ಹತ್ತಿರದಿಂದ ನೋಡಿದ್ರ ನೀವು? ನಾವು ನೋಡಿದ್ರಾ? ಹೆಂಗೆ ಸಿದ್ದರಾಮಯ್ಯನವರು? ಅದೇ ನಾವೇನ ನಮ್ಮ ಮನ ಮಠ ಬರ್ತಿರ ಒಳ್ಳೆಯವರು ಅಂತೀರು. ನಮ್ಮೂರ್ ಗ್ರಾಮ ಎಲ್ಲ ಸಿದ್ದರಾಮಯ್ಯನವ್ರು ಒಳ್ಳೆಯವರು, ಸಿದ್ದರಾಮಯ್ಯನವ್ರು ಉಪಕಾರ ಮಾಡ್ತಾವ್ರ ಮಾಡಾರ ಅಂತ ಮಕ್ಕ ಮರಿ ಇಸ್ಕೊಂಡವ್ರಗ ಬಸ್ಕೊಂಡವ್ರಗ ಕೆಲಸ ಕಾರ್ಯ ಸತ್ತವ್ರಗ ಒಂದ್ ಎತ್ತವ್ರಗ ಎಲ್ಲಕ್ಕೂ ಅವರು ನಡೀತಾ ಇದ್ರು ಉಪಕಾರ ಆಗಿ. ಓಕೆ, ಮತ್ತೆ ಸಿದ್ದರಾಮಯ್ಯನವ್ರನ್ನ ನಾವು ನೋಡಿದೀವಿ, ನೀವು ನೋಡಿದೀರಾ? ಸಿದ್ದರಾಮಯ್ಯನವ್ರು ಹತ್ತಿದ್ ನಾವೆಲ್ಲೂ ನೋಡಿರ್ಲಿಲ್ಲ, ಕಣ್ಣೀರ್ ಹಾಕಿದ ಎಲ್ಲೂ ನೋಡಿರ್ಲಿಲ್ಲ. ನಿನ್ನೆ ಕಣ್ಣೀರ್ ಹಾಕ್ಬಿಟ್ರಲ್ಲ, ಏನ್ ಅನ್ಸ್ಬಿಡ್ತು? ಒಟ್ಟುರಿತು. ಇವರೇ ರಾಜಕೀಯ ಬಿಟ್ಟು ಹೋಯ್ತಾವ್ರ, ನಮ್ದೆಲ್ಲ ಏನ ಇನ್ ಬಾಕಿಯವ್ರದೆಲ್ಲ ಏನ ಇವ್ರನ್ನೇ ಬಿಡಿಸ್ಬಿಟ್ರಲ್ಲ. ಇವತ್ತು ಇವರೇ ಬೇಜಾರಾಗಿ ಹೋಯ್ತಾವ್ರಲ್ಲ ಅನಿಸ್ತು ನಮ್ಗೂ. ನಮ್ ಸಿದ್ದರಾಮಯ್ಯನ ಇರ್ಬೇಕಾಗಿತ್ತು, ಅವರೇ ಇರ್ಬೇಕಾಗಿತ್ತು, ಅವರೇ ನಡೆಸ್ಬೇಕು. ಬೇರೆಯವ್ರು ಕೂತ್ಕೊಂಡ್ರೆ ಗಡ್ಬಡಿ ಆಯ್ತದೆ ಅಲ್ಲಿ. ನಮ್ಗೆ ಅದು ಚೆನ್ನಾಗಿ ಕಾಣ್ತಾ ಇಲ್ಲ ಇವಾಗ. ಸಿದ್ದರಾಮಯ್ಯ ಅವ್ರು ಇರ್ಬೇಕಿತ್ತು ಸರ್. ಅವರು ಬಹಳ ಹಳಬರು, ಹುಲಿ. ಅವರು ಟಿಪ್ಪು ಸುಲ್ತಾನ್ ತರ ಹುಲಿ ಅವರು. ಅವ್ರು ಮೈಸೂರಿಗೆ ಹುಲಿ ಅವರು. ಅವ್ರು ಇರ್ಬೇಕಿತ್ತು. ನಮ್ಗೆ ಎಲ್ಲ ಸಂಕಟ ಆಯ್ತಾ ಇದೆ. ಅವ್ರು ಹೋಗಿರೋದು ನಮ್ಗೆ ಸಂಕಟ. ಅವ್ರು ಇರ್ತಿದ್ರೆ ನಮ್ಗೆ ಸಂತೋಷ ಇರ್ತಿತ್ತು. ನಾವೇನು ಇಸ್ಕೋತಾ ಇಲ್ಲ. ಹೊತ್ತೊಳಗಡೆ ಒಳ್ಳೆ ಮಿನಿಸ್ಟರು, ತಿರ್ಗಾ ಇಂಥ ಮಿನಿಸ್ಟರ್ ಹುಟ್ಟಲ್ಲ, ತಿರ್ಗಾ ಹುಟ್ಟಲ್ಲ. ಅವರೇ ಇರ್ಬೇಕು ಸಿದ್ದರಾಮಯ್ಯನೇ. ಅವ್ರು ಇದ್ದಿದ್ದು ಒಂದು ಹುಲಿ ತರ ಇದ್ರು. ನಮ್ ಟಿಪ್ಪು ಸುಲ್ತಾನ್ ಆದ್ಮೇಲೆ ಇವರೇನೆ, ಇವಾಗ ಇವರೇ ಹುಲಿ. ಇವಾಗ ಅವರೇ ಇರ್ಬೇಕು. ಓಕೆ, ಈಗ ಎಷ್ಟು ವರ್ಷಗಳಿಂದ ಸಿದ್ದರಾಮಯ್ಯ ನೋಡಿದ್ರಿ ನೀವು? ನಾನು 50 ವರ್ಷದಿಂದ ನೋಡಿದ್ದೀನಿ. 50 ವರ್ಷದಿಂದ? 50 ಕುದುರೆ ಗಾಡಿಯಲ್ಲಿ ಕುಣಿಸಿದ್ದೀನಿ ನಾನು. ಹೌದಾ? ನಾನು ಕುದುರೆ ಗಾಡಿಯಲ್ಲಿ 2-3 ಸತಿ ಸಿದ್ದರಾಮಯ್ಯನ್ಗೆ ಅಣ್ಣನ್ಗೆ ಕುಣಿಸಿದ್ದೀನಿ. ಕಲಾಮಂದಿರದೊಳಗಡೆ ಕುಣಿಸಿದ್ದೀನಿ. ಗೆಸ್ಟ್ ಹೌಸ್ ಇಂದ ಅರಮನೆ ಒಳಗಡೆ 2 ಸತಿ ಕುಣಿಸಿದ್ದೀನಿ. ಓಪನ್ ಮಾಡಬೇಕಾದ್ರೆ ಅವರೇ ಬರ್ತಿದ್ರು. ಎಲ್ಲರಿಗೂ ನಾನು ಕುಣಿಸಿದ್ದೀನಿ. ನಾನು ಎಲ್ಲ ಮಿನಿಸ್ಟರ್ಗಳಿಗೆ ಕುಣಿಸಿದ್ದೇವೆ. ಇವರು ಒಳ್ಳೆ ವ್ಯಕ್ತಿ. ಇವರು ಕಾಂಗ್ರೆಸ್ ಪಾರ್ಟಿ ಮೆಜಾರಿಟಿಯಿಂದ ಬರೋದು. ಇನ್ನೇನು ವಯಸ್ಸಾಯಿತು, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಆರೋಗ್ಯ ಕೊಳ್ಳಿ, ಏನು ಮೋಸ ಇಲ್ಲ, ಅವ್ರದ್ದು ಏನು ರಿಮಾರ್ಕ್ ಇಲ್ಲ. ಎಲ್ಲರಿಗೂ ತಗೊಂಡು ನಡೆಯೋರವರು. ಅವರೆಲ್ಲ ಚೆನ್ನಾಗಿರಬೇಕು.